ಭಾರತದ ಒಂದು ಚಿಕ್ಕ ಹಳ್ಳಿಯಲ್ಲಿ ನಗರಗಳ ಗದ್ದಲದಿಂದ ದೂರ ಅರ್ಜುನ್ ಎಂಬ ಬಾಲಕ ವಾಸಿಸುತ್ತಿದ್ದ. ಅವನ ತಾಯಿ ಮೀರಾ ಒಬ್ಬಳೇ ಅವನನ್ನು ಬೆಳೆಸುತ್ತಿದ್ದಳು. ತಂದೆಯನ್ನು ಅವನು 5 ವರ್ಷದಾಗಲೇ ಕಳೆದುಕೊಂಡಿದ್ದ. ಹಳ್ಳಿಯ ಜೀವನ ಸುಲಭವಿರಲಿಲ್ಲ. ತಾಯಿ ಹೊಲಗಳಲ್ಲಿ ದುಡಿದು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಅನ್ನ ಪಡಿಸುತ್ತಿದ್ದಳು. ಅವನ ವಯಸ್ಸಿನ ಮಕ್ಕಳು ಆಟಗಳಲ್ಲಿ ಮುಳುಗಿದ್ದರೆ ಅರ್ಜುನ್ ಜವಾಬ್ದಾರಿಯುತ ಮನಸ್ಸಿನಿಂದ ಬೆಳೆದ. ತಾಯಿಯ ಕಂಟಾಳಾದ ಕಣ್ಣು, ಬಿಸಿ ಗಾಳಿಯಿಂದ ಸಿಡಿದ ಕೈಗಳು, ಮೌನವಾದ ತ್ಯಾಗಗಳನ್ನು ನೋಡುತ್ತಿದ್ದ. ಆ ಒಳಗೆಲ್ಲ ಅವನು ಪ್ರತಿಜ್ಞೆ ಮಾಡಿಕೊಂಡಿದ್ದ, ಒಂದು ದಿನ ನಾನು ನಮ್ಮ ಬದುಕನ್ನೇ ಬದಲಾಯಿಸುತ್ತೇನೆ. ಆದರೆ ಹಳ್ಳಿಯಲ್ಲಿ ಕನಸು ಕಾಣುವುದನ್ನೇ ಜನರು ನಗುತ್ತಿದ್ದರು. ಸಹಪಾಠಿಗಳು ಅವನನ್ನು ಹಾಸ್ಯ ಮಾಡುತ್ತಿದ್ದರು. ನೀನು ಬಡ ಹುಡುಗ, ಯಾವ ಸಾಧನೆ ಮಾಡ್ತೀಯ? ಸರಿಯಾಗಿ ಚಪ್ಪಲಿ ಕೂಡ ಇಲ್ಲ. ಅರ್ಜುನ್ ಮಾತಾಡಲಿಲ್ಲ, ಕೇವಲ ನಗುತ್ತಿದ್ದ, ಏಕೆಂದರೆ ಅವನೊಳಗೆ ಇದ್ದ ಜ್ವಾಲೆಯನ್ನು ಯಾರೂ ಆರಿಸಲಾಗುತ್ತಿರಲಿಲ್ಲ. 14 ವಯಸ್ಸಾದಾಗ ಅವನು ತಾಯಿಯನ್ನು ಆದರೆ ಪ್ರವೇಶ ಪರೀಕ್ಷೆಗಳು ಕಠಿಣ, ತರಬೇತಿ ಕೇಂದ್ರಗಳು ದುಬಾರಿ. ಎಲ್ಲರೂ ಹೇಳಿದರು, ಬಡ ಹುಡುಗನಿಗೆ ಇದು ಅಸಾಧ್ಯ. ಆದರೆ ಅರ್ಜುನ್ ನಂಬಿದ್ದ, ಅಸಾಧ್ಯವೆಂಬ ಪದವೇ ಇಲ್ಲ. ಅವನು ಉಚಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹಳೆಯ ಪುಸ್ತಕಗಳನ್ನು ಪಡೆದು ಪ್ರತಿದಿನ ಅಭ್ಯಾಸ ಮಾಡುತ್ತಿದ್ದ. ಇತರರು ಸಮಯವಿಲ್ಲ ಎಂದು ಹೇಳಿದಾಗ ಅವನು ಸಮಯ ಸೃಷ್ಟಿಸುತ್ತಿದ್ದ. ಇತರರು ಮೋಜಿನಲ್ಲಿ ಮುಳುಗಿದಾಗ ಅವನು ಗುರಿಗಾಗಿ ಶ್ರಮಿಸುತ್ತಿದ್ದ. ಮತ್ತು ಫಲಿತಾಂಶ ಬಂದ ದಿನ, ಹಳ್ಳಿಯಿಂದ ಬಂದ ಏನೂ ಇರದ ಹುಡುಗ ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದನ್ನು ಪಾಸಾದ. ಆ ಕ್ಷಣ ಅವನ ಬದುಕನ್ನೇ ಬದಲಾಯಿಸಿತು. ಪ್ರವೇಶ ಪತ್ರವನ್ನು ಕೈಯಲ್ಲಿ ಹಿಡಿದು ತಾಯಿಯ ಬಳಿಗೆ ಓಡಿದ. ಮೀರಾಳ ಕಣ್ಣೀರು ಹರಿಯುತ್ತಿತ್ತು. ಅವಳ ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡು ಹೇಳಿದಳು, ಅರ್ಜುನ್, ನೀನು ಮಾಡಿದೆಯಲ್ಲ. ನನ್ನ ಮಗ, ನನ್ನ ಹೆಮ್ಮೆ. ಅರ್ಜುನ್ಗೆ ಇದು ಕೇವಲ ಸಾಧನೆ ಅಲ್ಲ, ಇದು ಸಾಬೀತು. ನೀವು ಎಲ್ಲಿಂದ ಬಂದಿರಿ ಎಂಬುದಲ್ಲ ಮುಖ್ಯ, ನೀವು ಎಷ್ಟು ಹೊಡೆತ ಬಿದ್ದರೂ ಮತ್ತೆ ಎದ್ದೇಳುತ್ತೀರೋ ಅದೇ ಮುಖ್ಯ. ವರ್ಷಗಳ ನಂತರ ಅರ್ಜುನ್ ದೊಡ್ಡ ಕಂಪನಿಯಲ್ಲಿ ಯಶಸ್ವಿ ಇಂಜಿನಿಯರ್ ಆಯಿತು. ಓದಲು ನಗರದಲ್ಲಿ ಚಿಕ್ಕ ಮನೆ ಖರೀದಿಸಿ ಮೊದಲು ಅಲ್ಲಿ ಕರೆದುಕೊಂಡು ಹೋದವರು ಅವನ ತಾಯಿ. ಅವನು ಹೇಳಿದ, ಅಮ್ಮ, ಇದು ನಿನ್ನ ಮನೆ. ನೀನು ನನ್ನ ಕನಸನ್ನು ಬಿಟ್ಟು ಬಿಡಲಿಲ್ಲ, ನಾನು ಸಹ ಎಂದಿಗೂ ಕೈ ಬಿಡಲಿಲ್ಲ. ಮೀರಾಳ ಮುಖದಲ್ಲಿ ಹೆಮ್ಮೆಯ ನಗು. ಅವಳ ಮಗನು ದುಃಖವನ್ನು ಶಕ್ತಿಯನ್ನಾಗಿ, ನೋವನ್ನು ಧೈರ್ಯವನ್ನಾಗಿ, ಕನಸನ್ನು ವಾಸ್ತವವನ್ನಾಗಿ ಮಾಡಿದ್ದ. ಸ್ನೇಹಿತರೆ, ಇದು ಕೇವಲ ಅರ್ಜುನ್ನ ಕತೆ ಅಲ್ಲ, ಇದು ಪ್ರತಿಯೊಬ್ಬ ಕನಸು ಕಾಣುವವನ ಕತೆ. ಜಗತ್ತು ನಗಿದರೂ, ತೊಂದರೆ ಹೊಡೆದರೂ, ಸೋಲು ಬಂದರೂ ಕೈಬಿಡದ ಹೃದಯದ ಕತೆ. ನೆನಪಿರಲಿ, ನೀವು ಇಂದು ಬಡವರಾಗಿರಬಹುದು, ಆದರೆ ನಿಮ್ಮ ಪರಿಶ್ರಮ ನಾಳೆ ಶ್ರೀಮಂತ ಮಾಡಬಹುದು. ನೀವು ಇಂದು ವಿಫಲರಾಗಿರಬಹುದು, ಆದರೆ ನಿಮ್ಮ ಹಠ ನಾಳೆ ಗೆಲುವಿಗೆ ಕರೆದೊಯ್ಯುತ್ತದೆ. ನೀವು ಇಂದು ಹೋರಾಡುತ್ತಿದ್ದೀರೋ, ಆದರೆ ನಿಮ್ಮ ಧೈರ್ಯ ನಾಳೆ ಲಕ್ಷಾಂತರ ಜನರಿಗೆ ಪ್ರೇರಣೆಯಾಗುತ್ತದೆ. ಯಾವಾಗಲಾದರೂ ಕೈಬಿಡುವಂತೆ ಅನಿಸಿದರೆ ಅರ್ಜುನನ್ನು ನೆನಪಿಸಿಕೊಳ್ಳಿ. ಓ ಹಳ್ಳಿ ಹುಡುಗ, ಒಮ್ಮೆಲೂ ಕೈಬಿಟ್ಟಿಲ್ಲ. ಏಕೆಂದರೆ ಅವನು ಮಾಡಿದರೆ ನೀವು ಸಹ ಮಾಡಬಹುದು.